ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಪೂರ್ವ ಬಾಲ್ಯ ವ್ಯವಸ್ಥೆ ಬಗ್ಗೆ ನೋಡಿದ್ದೀವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಉತ್ತರ ಬಾಲ್ಯ ವ್ಯವಸ್ಥೆ, ಲೇಟರ್ ಚೈಲ್ಡ್ಹುಡ್ ಅಂತ ಹೇಳ್ತೀವಿ, ಇದು ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಪೂರ್ವ ಬಾಲ್ಯ ವ್ಯವಸ್ಥೆ ನಂತರ ಪ್ರಾರಂಭವಾಗ್ತಕ್ಕಂಥದ್ದು. ಅಂದರೆ ಅದು 2 ವರ್ಷದಿಂದ 6 ವರ್ಷದವರೆಗೆ ಅಂತ ಹೇಳ್ತೀವಿ. ಇಲ್ಲಿ 6 ವರ್ಷದಿಂದ 12 ವರ್ಷದವರೆಗೆ ನಡೀತಕ್ಕಂಥ ಒಂದು ಬೆಳವಣಿಗೆ ಅಥವಾ ವಿಕಾಸ ಅಂತ ಹೇಳ್ತೀವಿ. ಈ ವಿಕಾಸ ಈ ಹಂತದಲ್ಲಿ, ಅಂದರೆ ಇದು 2ನೇ ಹಂತ ಅಂತಲೇ ಹೇಳ್ತೀವಿ ನಾವು. ಈ ಒಂದು ಅವಧಿ 2ನೇ ವರ್ಷದಿಂದ 12ನೇ ವರ್ಷದವರೆಗೆ ನಡೀತಕ್ಕಂಥದ್ದು. ಮಗು ಈ ಹಂತದಲ್ಲಿ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಶಾಲೆಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಈ ಮಗುವಿನ ಒಂದು ಪ್ರಾರಂಭಿಕ ಶಿಕ್ಷಣ ಅಂತನೂ ಸಹಿತ ಇದೆ ಅಂತ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ಮಗುವಿನ ಒಂದು ಬೆಳವಣಿಗೆ ಮತ್ತು ವಿಕಾಸದ ಒಂದು ಅಧ್ಯಯನ ಸಾಕಷ್ಟು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಇಂಥ ಒಂದು ವಿಕಾಸ ಅಂತಂದರೆ ಈ ಹಂತದಲ್ಲಿಯೂ ಸಹಿತ ನಾವು ಮೊದಲನೇ ಒಂದು ಹಂತ ಅಂತ ನೋಡಿದ್ದೀವಿ. ಅಲ್ಲಿ ದೈಹಿಕ ವಿಕಾಸ ಹೇಗಾಯಿತು, ಬೌದ್ಧಿಕ ವಿಕಾಸ ಹೇಗಾಯಿತು, ಸಾಮಾಜಿಕ ವಿಕಾಸ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲೂ ಸಹಿತ ದೈಹಿಕ ವಿಕಾಸ ಅಂತಕ್ಕಂಥದ್ದು ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿಯಲ್ಲಿ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ನೋಡಿ, ಲೈಂಗಿಕ ಪಕ್ವತೆಯ ಬದಲಾವಣೆಗಳು ಪ್ರಾರಂಭವಾಗುವವರೆಗೂ ಸಹಿತ ನಾವು ಉತ್ತರ ಬಾಲ್ಯದ ಬೆಳವಣಿಗೆ ವಿಧಾನವಾಗಿ ಮತ್ತು ಏಕಪ್ರಕಾರವಾಗಿ ಸಾಕ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಈ ಹಂತದ ಮಕ್ಕಳ ಒಂದು ದೇಹದ ಎಲ್ಲ ಅಂಗಾಂಗಗಳು ಪ್ರಮಾಣದಲ್ಲಿ ಏನಾಗ್ತದೆ ಅಂತಂದರೆ ಸಾಕಷ್ಟು ಬದಲಾವಣೆಗಳನ್ನು ಸಹಿತ ಇಲ್ಲಿ ಕಾಣತಕ್ಕಂಥದ್ದು ಕಂಡುಬರುತ್ತೆ. ಈ ಹಂತದಲ್ಲಿ ಕಂಡುಬರ್ತಕ್ಕಂಥ ಗಮನಾರ್ಹವಾಗಿರ್ತಕ್ಕಂಥ ಬದಲಾವಣೆಗಳು ಅಂತಂದರೆ ಹೆಚ್ಚಾಗಿರ್ತಕ್ಕಂಥ ಒಂದು ಕರಕೌಶಲ್ಯಗಳು, ಆಯಾಸಕ್ಕೆ ಪ್ರತಿರೋಧ, ಆಟಗಳಿಗೆ ಸಂಬಂಧಿಸಿದಂತೆ ನಿಖರತೆ, ಅಷ್ಟೇ ಅಲ್ಲ ತಾಳ್ಮೆ ಸಹಿತ ಆ ಮಗು ಬೆಳೆಸಿಕೊಳ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಈ ಹಂತದಲ್ಲಿ ಕೊನೆಯ ವೇಳೆಗೆ ಅಂದರೆ ಇಲ್ಲಿ 12ನೇ ಒಂದು ವಯಸ್ಸಿನ 12ನೇ ವಯಸ್ಸಿನ ಅಂತ್ಯದಲ್ಲಿ ನಾವು ನೋಡಿದಾಗ ಕೆಲವರಲ್ಲಿ ಮಾತ್ರ ಈ ಲೈಂಗಿಕ ಪರಿಪಕ್ವತೆ ಕಂಡು ಬರ್ತಕ್ಕಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಈ ರೀತಿಯಲ್ಲಿ ದೈಹಿಕ ವಿಕಾಸ ಬದಲಾವಣೆ ನಾವು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೇಗಿರುತ್ತೆ, ಬೌದ್ಧಿಕ ವಿಕಾಸ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಮಗು ತನ್ನ ಎಲ್ಲ ಹೊರಗಿನ ವಿಶ್ವದ ಮಧ್ಯೆ ಸ್ಪಷ್ಟವಾಗಿರ್ತಕ್ಕಂಥ ವ್ಯತ್ಯಾಸ ಕಾಣಲಿಕ್ಕೆ ಪ್ರಾರಂಭ ಮಗು ಮಾಡುತ್ತೆ. ಅಂದರೆ ಮಗು ತನ್ನ ಮತ್ತು ಹೊರಗಿನ ಅಂದರೆ ಇಲ್ಲಿ ವಿಶ್ವದ ಮಧ್ಯೆ ಸ್ಪಷ್ಟವಾಗಿರ್ತಕ್ಕಂಥ ವ್ಯತ್ಯಾಸ ಏನು ಎಂಬುದನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕ್ರಿಯಾತ್ಮಕ ಪದ ಸಂಪತ್ತು ಸಾಕಷ್ಟು ಹೆಚ್ಚಾಗುವುದರೊಂದಿಗೆ ಶೀಘ್ರಗತಿಯಲ್ಲಿ ಭಾಷಾ ವಿಕಾಸವೂ ಸಹಿತ ಇಲ್ಲಿ ಮಗು ಹೊಂದುತ್ತೆ. ಹಲವಾರು ಭಾಷೆಗಳನ್ನು ಕಲಿಯೋಕ್ಕೂ ಸಹಿತ ಈ ಮಗು ಈ ವಯಸ್ಸಿನಲ್ಲಿ ಪ್ರಯತ್ನ ಮಾಡುತ್ತೆ. ಅಷ್ಟೇ ಅಲ್ಲ, ಕಲಿಕಾ ಸಾಮರ್ಥ್ಯವೂ ಸಹಿತ ಏನಾಗುತ್ತೆ ಅಂತಂದರೆ ಭಾಳ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ವಯಸ್ಸಿನಲ್ಲಿ ಜ್ಞಾಪಕ ಶಕ್ತಿಯು ಸಹಿತ ಸಾಕಷ್ಟು ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಈ ತಾರ್ಕಿಕ ಆಲೋಚನಾ ಸಾಮರ್ಥ್ಯವು ಸಹಿತ ಹೆಚ್ಚಾಗುತ್ತೆ. ತಾರ್ಕಿಕ ಆಲೋಚನೆ ಭಾಳಷ್ಟು ಕ್ರಿಟಿಕಲ್ ಥಿಂಕಿಂಗ್ ಸಹಿತ ಆ ಮಗು ಅಲ್ಲಿ ಮಾಡುತ್ತೆ. ಆಮೇಲೆ ಕ್ರಿಯೇಟಿವಿಟಿ ಮತ್ತು ಇಮ್ಯಾಜಿನರಿ ಪವರ್ ಅಂತ ಹೇಳ್ತೀವಿ, ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಯು ಸಹಿತ ಸಾಕಷ್ಟು ರೀತಿಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಸಾಮಾನ್ಯೀಕರಣಗೊಳಿಸುವಂಥ ಸಾಮರ್ಥ್ಯವು ಸಹಿತ ಆ ಮಗುವಿನಲ್ಲಿ ಕಂಡು ಬರತಕ್ಕಂಥದ್ದು. ಗಣಿತದ ಮೂಲ ಕೌಶಲ್ಯಗಳನ್ನು ಸಹಿತ ಈ ಮಗು ಈ ಹಂತದಲ್ಲಿ ಕಲಿತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ನಾ ಹಾಗಳು ಹೇಳಿದೆ ಕಲ್ಪನಾತ್ಮಕ ವಿಕಾಸ ಹೆಚ್ಚಾಗುತ್ತೆ ಅಂತ. ಹೀಗಾಗಿ ಕಲ್ಪನಾತ್ಮಕ ಆಟಗಳಾಗಿರ್ತಕ್ಕಂಥ ಚೆಸ್ ಆಗಿರ್ಬೋದು ಅಥವಾ ಕ್ವಿಜ್ ಆಗಿರ್ಬೋದು, ಪದಬಂಧಗಳು ಇಂಥ ಮುಂತಾದವುಗಳಲ್ಲಿ ಸಹಿತ ಹೆಚ್ಚು ಆಸಕ್ತಿ ತೋರ್ತಕ್ಕಂಥದ್ದು ಅಲ್ಲಿ ಆಗಿರುತ್ತೆ. ಹೀಗಾಗಿ ಈ ಪಿಯಾಜೆ ಅವರ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ 7ನೇ ವಯಸ್ಸಿನಲ್ಲಿ ಮಗು ಮೂರ್ತ ಕಾರ್ಯ ಹಂತ ಪ್ರವೇಶಿಸಿದರೆ 11ನೇ ವಯಸ್ಸಿನವರೆಗೆ ಔಪಚಾರಿಕ ಕಾರ್ಯ ಹಂತ ಪ್ರವೇಶಿಸುತ್ತಾನೆ ಅಂತಕ್ಕಂಥ ಮಾತನ್ನು ನಾವು ಗಮನಿಸಬೇಕಾಗ್ತದೆ. ಮತ್ತು ಅವರ ಒಂದು ಪಿಯಾಜೆ ಅವರ ಒಂದು ದೃಷ್ಟಿಯಲ್ಲಿ ಮಗುವಿನ ಒಂದು ಬೆಳವಣಿಗೆ ಮತ್ತು ವಿಕಾಸ ಅಂತ ನಾವು ನೋಡಿದಾಗ 7ನೇ ವಯಸ್ಸಿನಲ್ಲಿ ಮೂರ್ತ ಕಾರ್ಯ ಹಂತಕ್ಕೆ ಪ್ರವೇಶಿಸಿದರೆ ಕೊನೆಯ ಗಳಿಗೆಯಲ್ಲಿ ಔಪಚಾರಿಕ ಕಾರ್ಯ ಹಂತಕ್ಕೆ ಪ್ರವೇಶವನ್ನು ಪಡೆಯುತ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನು
ಈ ಸಾಮಾಜಿಕ ವಿಕಾಸ, ಸೋಷಲ್ ಡೆವಲಪ್ಮೆಂಟ್, ಈ ಹಂತದಲ್ಲಿಯೂ ಸಹಿತ ಮಗು ಸಹಜ ಸ್ವಭಾವ ಆ ಮಗುವಿನಲ್ಲಿ ಮೂಡ್ತಕ್ಕಂಥದ್ದು ಕಂಡುಬರುತ್ತೆ. ಮಕ್ಕಳು ನೆರೆಹೊರೆಯವರೊಂದಿಗೆ ಅಂದರೆ ತನ್ನ ಮನೆಯ ಸುತ್ತಲೂ ವಾಸವಾಗಿರ್ತಕ್ಕಂಥ ಮನೆಯ ಮಕ್ಕಳ ಜೊತೆ ಮತ್ತು ಶಾಲೆಯಲ್ಲಿ ಕಾಣತಕ್ಕಂಥ ಸ್ನೇಹಿತರ ಒಂದು ಸಹವಾಸ ಆ ಮಗು ಅಲ್ಲಿ ಬೆಳೆಸಿಕೊಳ್ತಕ್ಕಂಥದ್ದು ಕಂಡುಬರುತ್ತೆ. ಸಾಕಷ್ಟು ಅವ್ರ ಜೊತೆ ಸಮಯವನ್ನು ಕಳೀಲಿಕ್ಕೆ ಮಗು ಬಯಸುತ್ತೆ. ಆಮೇಲೆ ಆ ಮಕ್ಕಳೊಂದಿಗೆ ತನ್ನಲ್ಲಿರ್ತಕ್ಕಂಥ ವಸ್ತುವನ್ನು ಕೊಡ್ತಕ್ಕಂಥದ್ದು ಮತ್ತು ಅವರಿಂದ ಪಡಿತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಹೋಗುತ್ತೆ. ಈ ಹಂತದಲ್ಲಿ ನಾವು ಹೇಳ್ತೀವಿ ಕೂಟಯುಗ ಅಂತಲೇ ಹೇಳ್ತೀವಿ. ಅಂದರೆ ಒಂದು ಶೇಂಗದ ಬೀಜ ಇತ್ತಂದ್ರೂ ಅದರಲ್ಲಿ 2 ಭಾಗ ಮಾಡಿ ತನ್ನ ಸಹಪಾಠಿ ಅಂದರೆ ತನ್ನ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತನಿಗೆ ಒಂದು ಕಾಳು, ಅರ್ಧ ಕಾಳು ಕೊಟ್ಟು ಅರ್ಧ ಕಾಳು ತಾನು ತಿಂತಕ್ಕಂಥದ್ದು ಇರುತ್ತೆ. ಒಂದು ಚಾಕ್ಲೇಟ್ ಅಂತ ಇತ್ತಂತಂದರೆ ಅದನ್ನು ಹಿಂದಿಲ್ದೆಲ್ಲ ನೆನೆಸ್ಕೊಳ್ರಿ ನೀವು. ಅದನ್ನು 2-3 ಭಾಗ ಮಾಡಿ ತನ್ನಲ್ಲಿರ್ತಕ್ಕಂಥ ಜನರಿಗೆ ಹಂಚ್ಕೊಂಡು ತಿಂತಕ್ಕಂಥ ಒಂದು ಭಾವ ಇರುತ್ತೆ, ಮನೋಭಾವ ಆ ಮಗುವಿನಲ್ಲಿ ಬರುತ್ತೆ. ಹೀಗಾಗಿ ಇಲ್ಲಿ ಸಾಮಾಜಿಕ ವಿಕಾಸ ಅಂತಲೇ ನಾವಿಲ್ಲಿ ಹೇಳ್ತೀವಿ. ಆ ಮಕ್ಕಳಲ್ಲಿ ಕೂಟಯುಗ ಅಂತಲೇ ನಾವು ಕರಿತೀವಿ. ಈ ಕೂಟಯುಗ ಆ ಮಗುವಿನಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದಲ್ಲಿ ಇರುತ್ತೆ. ಇಲ್ಲಿ ಬಾಲಕ ಬಾಲಿಕೆಯರು ತಮ್ಮ ಕೂಟದ ಸದಸ್ಯನಾಗಿ ಅದರ ನೀತಿ ನಿಯಮಗಳಿಗೆ ಬದ್ಧವಾಗಿರ್ತಕ್ಕಂಥದ್ದು, ಮನೆಗಿಂತ ಹೆಚ್ಚು ಸಮಯ ಸಹಿತ ಈ ಕೂಟದಲ್ಲಿ ಕಳೀತಕ್ಕಂಥದ್ದು ಅಲ್ಲಿರುತ್ತೆ. ಮಗು ಮನೆಯ ಸದಸ್ಯರೊಂದಿಗೆ ಸಮಯ ಕಳೀಲಿಕ್ಕೆ ಬಯಸದೆ ಈ ಕೂಟದಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಮಗು ಬಯಸ್ತದೆ. ಸಮವಯಸ್ಕರ ಗುಂಪು ಈ ಹಂತದಲ್ಲಿ ಸಾಮಾಜೀಕರಣದ ಪ್ರಮುಖ ಮಾಧ್ಯಮವಾಗಿರತಕ್ಕಂಥದ್ದು. ಹೀಗಾಗಿ ಅಲ್ಲಿ ಆಟ ಮತ್ತು ಕ್ರೀಡೆಗಳು ಸಾಮಾಜಿಕ ವಿಕಾಸಕ್ಕೆ ಅತ್ಯುತ್ತಮ ಅವಕಾಶವೂ ಸಹಿತ ಒದಗಿಸ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಈ ಸಾಮಾಜಿಕ ಪ್ರಜ್ಞೆ ತೀವ್ರವಾಗಿ ವಿಕಾಸವಾಗ್ತಕ್ಕಂಥದ್ದು ಸಹಿತ ನಾವು ನೋಡ್ತೀವಿ. ಹಿರಿಯರ ಮಾನದಂಡಗಳನ್ನು ಮಕ್ಕಳು ಸಹಿತ ಏನು ಮಾಡ್ತಾರೆ ಅಂತಂದರೆ ಈ ಹಂತದಲ್ಲಿ ತಿರಸ್ಕರಿಸ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಶಾಲೆ ಮತ್ತು ಮನೆಗಳಲ್ಲಿ ನಿಯಮಗಳನ್ನು ಪಾಲಿಸದಿರುವುದು ಸಹಿತ ಹೆಚ್ಚಾಗಿ ಕಂಡುಬರುತ್ತೆ. ಶಾಲೆಯಲ್ಲಿ ಹೋಮ್ವರ್ಕ್ ಅಂತ ಹೇಳಿದಾಗ ಮಗು ಬಂದು ಮಾಡದೇ ಇರತಕ್ಕಂಥದ್ದು, ಮನೆಯಲ್ಲಿ ತಂದೆ ತಾಯಿಗಳು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡದೆ ಅಥವಾ ನಿಯಮಗಳನ್ನು ಪಾಲಿಸದೆ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಸಹಿತ ಹೆಚ್ಚಾಗಿ ಕಂಡುಬರುತ್ತೆ. ಮಕ್ಕಳಲ್ಲಿ ಅಹಂಭಾವ ಸಾಮರ್ಥ್ಯವಾಗಿ ಮತ್ತು ಸ್ವಾರ್ಥ ಕಡಿಮೆಯಾಗಿ ಸಹಕಾರ ಹೊಂದಾಣಿಕೆ ಮನೋಭಾವ ಸಹಿತ ಈ ಹಂತದಲ್ಲಿ ಮಗು ಬೆಳೆಸಿಕೊಳ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಈ ಹಂತದಲ್ಲೂ ಸಹಿತ ಸಾಮಾನ್ಯವಾಗಿ ಸಂವೇಗಾತ್ಮಕ ವಿಕಾಸ ಹೇಗೆ ನಡೆಯುತ್ತಪ್ಪ ಅಂತಂದರೆ ಸಾಕಷ್ಟು ಈ ಹಂತದಲ್ಲಿ ಮಹತ್ವವನ್ನೇ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಸಂವೇಗಾತ್ಮಕ ಅಂಶ ನಿಯಂತ್ರಣದಲ್ಲಿ ಇಡುವಂಥ ಒಂದು ಸಾಮರ್ಥ್ಯ ಸಹಿತ ಮೂಡಿ ಬರ್ತಕ್ಕಂಥದ್ದು. ಆ ಸಂವೇಗಾತ್ಮಕ ಅಂಶಗಳು ಈಗಾಗಲೇ ನಾವು ಪೂರ್ವಬಾಲ್ಯ ವ್ಯವಸ್ಥೆಯಲ್ಲಿ ನೋಡಿದ್ದೀವಿ. ಭಯ, ಕೋಪ, ಕುತೂಹಲ, ಇನ್ನು ಸಾಕಷ್ಟು ಉಳಿದಿರತಕ್ಕಂಥ ಅಂಶಗಳು ಸಹಿತ ನಿಯಂತ್ರಣದಲ್ಲಿ ಇಡ್ತಕ್ಕಂಥದ್ದು ನಾವು ನೋಡ್ತೀವಿ. ಸಾಮಾಜಿಕ ಸನ್ನಿವೇಶಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದರೊಂದಿಗೆ ಅದರ ಮೇಲೆ ನಿಯಂತ್ರಣವನ್ನು ಸಹಿತ ಸಾಧಿಸ್ತಕ್ಕಂಥದ್ದು ಕಂಡುಬರುತ್ತೆ. ಈ ಹಂತದಲ್ಲಿ ಕಂಡುಬರ್ತಕ್ಕಂಥ ಸಾಮಾನ್ಯ ಸಂವೇಗಗಳು ಯಾವಪ್ಪ ಅಂತಂದರೆ ಇಲ್ಲಿ ಭಯ ಅಂತಕ್ಕಂಥದ್ದು. ಈ ಭಯ ಯಾವಾಗ ಬರುತ್ತೆ ನೋಡಿ, ಅಲ್ಲಿ ಮಗುಗೆ ಭಯ ಯಾವಾಗ ಬರ್ತಾಯಿತ್ತು ಅಂತಂದರೆ ಅಂದರೆ ಪರಿಚಯ ಇಲ್ಲದ ವ್ಯಕ್ತಿಯನ್ನು ಕಂಡಾಗ, ಯಾವುದಾದ್ರೂ ವಸ್ತುಗಳನ್ನು ಭಯ ಹುಟ್ಟಿಸುವಂಥ ವಸ್ತುಗಳನ್ನು ನೋಡಿದಾಗ ಅಥವಾ ಸ್ಥಳ ನೋಡಿದಾಗ, ಕತ್ಲು ನೋಡಿದಾಗ ಆ ಮಗುವಿಗೆ ಭಯ ಆಗ್ತಾಯಿತ್ತು. ಇಲ್ಲಿ ನೋಡಿ ಹೇಗಾಗುತ್ತೆ ಅಂದರೆ ಪೂರ್ವ ಬಾಲ್ಯಾವಸ್ಥೆಯ ಭಯಗಳು ಮರೆಯಾಗಿ ಬಾಲಕ ಬಾಲಿಕೆಯರು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಾಗ ಮಕ್ಕಳಲ್ಲಿ ಭಯ ಉಂಟಾಗುತ್ತೆ. ಏಕಾಂಗಿಗಳಾಗಿದ್ದಾಗ ಅಂಥ ಪರಿಸ್ಥಿತಿಯಲ್ಲಿ ಭಯ ಉಂಟಾಗುತ್ತೆ. ನೋಡಿ, ಅಲ್ಲಿ ಭಯ ಯಾವಾಗ, ಇಲ್ಲಿ ಭಯ ಯಾವಾಗ ಉಂಟಾಗುತ್ತೆ, ಇದ್ರ ವ್ಯತ್ಯಾಸವನ್ನು ಸಹಿತ ನಾವು ತಿಳ್ಕೋಬೇಕು. ಇದನ್ನೇ ವಿಕಾಸ ಅಂತ ಹೇಳೋದು. ಇನ್ನು ಕೋಪ ಅಂದರೆ ಸ್ಪರ್ಧೆಗಳಲ್ಲಿ ಸೋತಾಗ, ಯಾರಾದರೂ ಅಣಕಿಸಿದಾಗ, ಯಾರಾದರೂ ತನ್ನನ್ನು ಬೇರೊಬ್ಬರೊಂದಿಗೆ ಹೋಲಿಸಿ ಬೈದಾಗ, ಹಿರಿಯರು ಇವರ ಕಾರ್ಯಗಳಲ್ಲಿ ಮೂಗು ತೋರಿಸಿದಾಗ ಸಾಕಷ್ಟು ರೀತಿಯಲ್ಲಿ ಕೋಪ ಮಾಡಿಕೊಳ್ತಕ್ಕಂಥದ್ದು ಇಲ್ಲಿ ಆಗುತ್ತೆ. ಆದರೆ ಅಲ್ಲಿ ಕೋಪ ಯಾವಾಗ ಬರ್ತಾಯಿತ್ತು ಅದನ್ನು ನೀವು ಗಮನಿಸಬೇಕಾಗತ್ತೆ. ಅಸೂಯೆ, ಇದನ್ನು ಸಹಿತ ಜಲಸೆ ಯಾವಾಗ ಬರ್ತಾ ಇತ್ತು ಅಂತಂದರೆ ಈ ಬಾಲಕ ಬಾಲಿಕೆಯರು ತಮಗಿಂತ ಬೇರೆಯವರು ಹೆಚ್ಚು ಅಂಕ ಗಳಿಸಿದಾಗ ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ಹೆಚ್ಚು ಸಾಧನೆ ತೋರಿದಾಗ ಅಸೂಯೆ ಪಟ್ಟುಕೊಳ್ತಕ್ಕಂಥದ್ದಲ್ಲಿರುತ್ತೆ. ಪೋಷಕ ಹಾಗೂ ಶಿಕ್ಷಕರ ಮಕ್ಕಳಲ್ಲಿ ಪಕ್ಷಪಾತ ಮಾಡಿದಾಗ ಸಹಿತ ಮಗುವಿನಲ್ಲಿ ಅಸೂಯೆ ಮನೋಭಾವನೆ ಸಾಮಾನ್ಯವಾಗಿ ಹೆಚ್ಚಿರುತ್ತೆ. ಹೀಗಾಗಿ ಮಗು ಈ ಅಸೂಯೆಯಿಂದ ಹೊರಗುಳಿಬೇಕಾದರೂ ಸಹಿತ
ಪೋಷಕರಾಗಲಿ ಶಾಲೆಯಲ್ಲಿ ಶಿಕ್ಷಕರಾಗಲಿ ಎಲ್ಲ ಮಕ್ಕಳನ್ನ ಸಮಾನ ದೃಷ್ಟಿಯನ್ನು ಕಂಡಾಗ ಆ ಮಗುವಿನಲ್ಲಿ ಈ ಒಂದು ಅಸಹ್ಯ ಮನೋಭಾವ ಹೋಗಲಾಡಿಸಲಿಕ್ಕೆ ಸಾಧ್ಯತೆ ಇರುತ್ತದೆ. ಪ್ರೀತಿ ಮತ್ತು ವಾತ್ಸಲ್ಯ, ಲವ್ ಆ್ಯಂಡ್ ಅಫೆಕ್ಷನ್ ಅಂತ ಹೇಳ್ತೀವಿ. ಇದು ಸಹಿತ ಪಡೆಯುವಲ್ಲಿ ಮತ್ತು ನೀಡುವಲ್ಲಿ ಆ ಮಗು ಈ ಹಂತದಲ್ಲಿ ಏನಾಗಿರುತ್ತೆ ಅಂತಂದರೆ ಸಮತೋಲನವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಹೀಗಾಗಿ ಪ್ರೀತಿ ವಾತ್ಸಲ್ಯವು ಸಹಿತ ಸಮತೋಲನ ಮಟ್ಟದಲ್ಲಿ ವಿಕಾಸ ಹೊಂದತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದರೆ ಶೈಕ್ಷಣಿಕ ಒಂದು ಪ್ರಾಮುಖ್ಯತೆ ಏನು? ಈ ಒಂದು ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಪೋಷಕರ ಜವಾಬ್ದಾರಿ ಹೆಚ್ಚಾಗಿ ಇರುತ್ತದೆ. ಮಕ್ಕಳ ದೈಹಿಕ ಬೆಳವಣಿಗೆಗೆ ಪೂರಕವಾದಂಥ ಆರೋಗ್ಯಕರವಾದಂಥ ವಾತಾವರಣ ಸಹಿತ ಇಲ್ಲಿ ಕಲ್ಪಿಸಬೇಕಾಗುತ್ತದೆ. ಮಕ್ಕಳ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿ ಉತ್ತಮ ಶೈಕ್ಷಣಿಕ ಪರಿಸರವನ್ನು ರೂಪಿಸಬೇಕಾಗುತ್ತದೆ. ಜೊತೆಗೆ ಸಮತೋಲನ ಆಹಾರ ಒದಗಿಸಿ ಬಾಲಕ ಬಾಲಕಿಯರ ದೈಹಿಕ ಸದೃಢತೆ ಹೊಂದಲಿಕ್ಕೆ ಆಟ ಮೇಲಾಟಗಳನ್ನು ಭಾಗವಹಿಸುವುದರಿಂದಗೆ ಅವಕಾಶವನ್ನು ಸಹಿತ ಇಲ್ಲಿ ಮಾಡಿಕೊಡಬೇಕಾಗ್ತದೆ. ಪೋಷಕ ಹಾಗೂ ಶಿಕ್ಷಕರ ಸರಿಯಾದ ಮಾರ್ಗದರ್ಶನ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಬೇಕು. ಜೊತೆಗೆ ಸಾಮೂಹಿಕ ಕಾರ್ಯಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ತಕ್ಕಂಥದ್ದು ಹೆಚ್ಚಾಗಬೇಕು. ಸಾಮಾಜೀಕರಣಕ್ಕೆ ಇದು ದಾರಿ ಮಾಡಿಕೊಡ್ತಕ್ಕಂಥದ್ದಿರುತ್ತೆ. ಹೀಗಾಗಿ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳನ್ನು ಪ್ರೀತಿ ವಸದಿಂದ ಕಂಡು ಅವರ ಸಂವೇಗಾತ್ಮಕ ವಿಕಾಸ ಸೂಕ್ತ ರೀತಿಯಲ್ಲಿ ಆಗುವಂತೆ ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ಶಾಲೆಯಲ್ಲಿ ಶಿಕ್ಷಕರದ್ದಾದರೆ ಮನೆಯಲ್ಲಿ ಪಾಲಕರದ್ದಾಗಿರುತ್ತೆ. ಹೀಗಾಗಿ ಸಮಾಜದಲ್ಲಿ ಉತ್ತಮವಾಗಿರತಕ್ಕಂಥ ಸಾಮಾಜಿಕ ವಿಕಾಸ ಹೊಂದಬೇಕಾದ್ರೆ ಶಾಲಾ ಹಂತದಲ್ಲಿ ಮತ್ತು ಕುಟುಂಬದಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯದಿಂದ ಮಗುವನ್ನು ಕಂಡಾಗ ಮಾತ್ರ ಇದು ಕಾಣಲಿಕ್ಕೆ ಅಥವಾ ಈ ವಿಕಾಸ ಹೊಂದಲಿಕ್ಕೆ ಸಾಧ್ಯತೆ ಇರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಮತ್ತೊಂದು ಕ್ಲಾಸಲ್ಲಿ ನಾವು ಈ ತಾರಣ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಭಾಳ ಮಹತ್ವದಾಗಿರ್ತಕ್ಕಂಥದ್ದು. ಇದು ಪರೀಕ್ಷೆಯಲ್ಲಿ ನಿಮಗೆ 100% ಬರ್ತಕ್ಕಂಥದ್ದು ಇರುತ್ತೆ. ನೆಕ್ಸ್ಟು ಅದನ್ನು ನಾವು ಅಧ್ಯಯನ ಮಾಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.